ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಗಾಯ್ಸ್. ಸೊ ನಾನು ಇವತ್ತು ಈ ಲಾಗ್ ಮಾಡೋಕ್ಕೆ ಕಾರಣ ಏನಪ್ಪ ಅಂದರೆ, ಕಳೆದು ಒಂದು 4 ಡೇಸ್ ಹಿಂದ್ಗಡೆ ನಮ್ಮ ಅಜ್ಜಿ ತೀರ್ಕೊಂಡಿದ್ರು. ಗುರುವಾರ ದಿನ ತೀರ್ಕೊಂಡಿದ್ರು. ಸೊ ಹಾಗಾಗಿ ಅವ್ರದ್ದು ತಿಥಿ ಮಾಡಬೇಕಾಗಿತ್ತು, ಪುಣ್ಯಸ್ಮರಣೆ ಮಾಡಬೇಕಾಗಿತ್ತು. ಸೊ ಹಾಗಾಗಿ ಗಾಯ್ಸ್ ಭಾನುವಾರ ಜಾಗರಣೆ ಇಟ್ಕೊಂಡಿದ್ರು, ಸೋಮವಾರ ಇದನ್ನು ಇಟ್ಕೊಂಡಿದ್ರು ತಿಥಿ ಊಟ. ಅದರಲ್ಲೂ ನೋಡಿ ಗಾಯ್ಸ್, ನಮ್ಮ ಅಜ್ಜಿ ಅಂದರೆ ನನಗೆ ತುಂಬಾ ಇಷ್ಟ. ಅಮ್ಮ ಅವರು ನಮ್ಮ ಅಪ್ಪಾಜಿಯ ಅಣ್ಣನ, ನಮ್ಮ ಅಪ್ಪಾಜಿಯ ಸ್ವಂತ ತಂಗಿ, ನಮ್ಮ ಅಪ್ಪಾಜಿ ಮನೆ ಮಗಳವಳು. ಬೇನಳ್ಳಿ ಕೊಟ್ಟಿದ್ರು ಗಾಯ್ಸ್ ನಮ್ಮ ಅಜ್ಜಿನ. ನಮಗೆ ತುಂಬಾ ಆತ್ಮೀಯರು ಗಾಯ್ಸ್. ನಮ್ಮ ಅಜ್ಜಿ ಮಾತ್ರ ನನಗೆ ತುಂಬಾ ಇಷ್ಟ. ಮೊಮ್ಮಕ್ಕಳಿಗೆ ಎಲ್ಲರಿಗೂ ಇಷ್ಟ. ಅಮ್ಮಮ್ಮ ಅಂದರೆ ತುಂಬಾ ಇಷ್ಟ ಗಾಯ್ಸ್. ಮಿಸ್ ಮಾಡ್ಕೊಂಡಿದ್ದು ನನಗೆ ತುಂಬಾ ಬೇಜಾರಾಯಿತು. ಇರೋರು ಒಬ್ರು ಇದ್ದರು, ಅವರು ಹೋದ್ರಲ್ಲ, ನಮಗೆ ಮಾದರಿಯಾಗಿದ್ದರು ಗಾಯ್ಸ್. ಅವರು ಧರ್ಮದ ರೀತಿ ನಡೀತಾ ಇದ್ದರು. ಧರ್ಮ ಅಂದರೆ ಅವರಿಗೆ ಅನ್ಯಾಯ ಕಂಡ್ರೆ ಇಷ್ಟ ಆಗಲ್ಲ. ಸೊ ಆ ಥರ ಇದ್ದರು ಗಾಯ್ಸ್ ನಮ್ಮ ಅಜ್ಜಿ. ಅದರಲ್ಲೂ ಅವರು ಶಿವ ಅಂದರೆ ತುಂಬ ಇಷ್ಟ. ಶಿವ ಮತ್ತು ಗೋವಿಂದ, ನನ್ನಂಗೆ ಗೋವಿಂದ ಅಂದರೆ ಪ್ರಾಣ ಬಿಡ್ತಾರೆ ಗಾಯ್ಸ್ ಅವರಂದರು. ಕೊನೆಗೂ ಅವ್ರು ಲಾಸ್ಟಿಗೆ ಅವ್ರು ಉಸಿರು ಎಳೆಯುವಾಗ ಗೋವಿಂದ ಗೋವಿಂದ ಅಂತ 2 ಸಲನೇ ಅಂದೇ ತೀರ್ಕೊಂಡಂತ್ರೆ ಗಾಯ್ಸ್ ಅವರು. ಅಷ್ಟು ಇಷ್ಟ ಗೋವಿಂದ ಅಂದರೆ. ಶಿವರಾತ್ರಿನೂ ಅಷ್ಟು ಚೆನ್ನಾಗಿ ಪೂಜೆ ಮಾಡ್ತಾಯಿದ್ರು. ಎಂಥ ಸಂದರ್ಭ ಇದ್ರೂ ಶಿವರಾತ್ರಿ ದಿನ ಶಿವನ ಪೂಜೆ ಮಾಡ್ದೇ ಇರ್ತಾ ಇರಲಿಲ್ಲ ಗಾಯ್ಸ್ ನಮ್ಮ ಅಜ್ಜಿ. ನೋಡಿ ಗಾಯ್ಸ್, ಶಿವರಾತ್ರಿ 7 ದಿನ ಮುಂಚೆ ಸತ್ತರೆ ಸೀದಾ ಸ್ವರ್ಗಕ್ಕೆ ಲೋಕಕ್ಕೆ ಹೋಗಾರಂತೆ. ಅದೇನಿತ್ತನೋ ಗೊತ್ತಿಲ್ಲ, ನಮ್ಮ ಅಜ್ಜಿ ಪುಣ್ಯ ಸ್ವರ್ಗಕ್ಕೆ ಹೋಗಿದ್ದಾರೆ ಗಾಯ್ಸ್ ನಮ್ಮ ಅಜ್ಜಿ. ಇಷ್ಟು ಹೇಳ್ತಾ ಇವರು ನಮ್ಮ ದೊಡ್ಡ ಮಾಮ, ಇನ್ನೊಬ್ಬರು ನಮ್ಮ ಚಿಕ್ಕ ಮಾಮ ಗಾಯ್ಸ್. ರಾತ್ರಿನೆಲ್ಲ ಪ್ರಿಪ್ರೇಷನ್ ನಡೀತಾ ಇತ್ತು, ಪೆಂಡಲೆಲ್ಲ ಹಾಕಿದ್ರು ಗಾಯ್ಸ್. ನಮ್ಮ ಆಂಟಿಯವರು ನಮ್ಮ ಮಮ್ಮಿಯವರು ಅಷ್ಟರು ಬಂದಿದ್ವಿ ಗಾಯ್ಸ್. ನೈಟ್ ಜಾಗರಣೆ ಮಾಡಬೇಕಿತ್ತಲ್ಲ, ಸೊ ಹಂಗಾಗಿ ಈ ಥರ ಸ್ಟೇಜ್ ಡೆಕೋರೇಷನ್ ಮಾಡಿಸಿದ್ರು ನಮ್ಮ ಮಾಮರು, ನಮ್ಮ ಮಾಮನ ಮಕ್ಕಳು, ನಮ್ಮ ಮಾಮನ ಮಗ, ದೊಡ್ಡ ಮಾಮನ ಮಗ. ಈ ಥರ ಸ್ಟೇಜ್ ಡೆಕೋರೇಷನ್ ಮಾಡಿಸಿದ್ದ ಗೈಸ್. ತುಂಬಾ ಚೆನ್ನಾಗಿತ್ತು. ಇವರೇ ನೋಡಿ ಗಾಯ್ಸ್ ನಮ್ಮ ಅಮ್ಮಮ್ಮ, ನಮ್ಮ ಪ್ರೀತಿ ಅಮ್ಮಮ್ಮ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಗಾಯ್ಸ್. ಅವರು ಯಾವುದಕ್ಕೂ ಆಸೆ ಪಟ್ಟವರಲ್ಲ. ಒಂದು ಒಡವೆ ವಸ್ತ್ರ ಆಗಿರ್ಬೋದು, ಯಾವುದಕ್ಕೂ ಆಸೆ ಪಟ್ಟವರಲ್ಲ. ಅವ್ರಿಗೇನಪ್ಪ, ತಿನ್ನಬೇಕು, ಚೆನ್ನಾಗಿರಬೇಕು, ಖುಷಿಯಾಗಿರ್ಬೇಕು, ಎಲ್ಲರ ಜೊತೆ ಚೆನ್ನಾಗಿರಬೇಕು ಅನ್ನೋದೇ ಅವ್ರ ಉದ್ದೇಶ ಆಗಿತ್ತು ಗಾಯ್ಸ್. ಅವರು ಲಾಸ್ಟಿಗೆ ಅವರು ಇಷ್ಟವಾದ ತಿಂದೇ ಸತ್ರು ನೋಡಿ. ತಿನ್ನಬೇಡ, ನೀರಿನ ಅಂಶ ತಿನ್ನಬೇಡ ಅಂತ ಹೇಳಿದರು. ರೆಸ್ಪಿರೇಷನ್ ಪ್ರಾಬ್ಲಮ್ ಇತ್ತು. ಇಲ್ಲ, ನಾನು ಕಲ್ಲಂಗಡಿ ಹಣ್ಣು ತಿನ್ನಲೇಬೇಕು ಅಂದು ಕಲ್ಲಂಗಡಿ ಹಣ್ಣು ತಿಂದು 2 ಡೇಸ್ ಆದಮೇಲೆ ತೀರ್ಕೊಂಡಿದ್ದು ನೋಡಿ ಗಾಯ್ಸ್. ಹಾಗಾಗಿ ಅದೇ ಹೇಳೋದು ಏನಪ್ಪ ಅಂದರೆ, ಜೀವನದಲ್ಲಿ ಏನೂ ನಾವು ತೊಗೊಂಡೋಗಲ್ಲ ಅಲ್ವಾ, ಖಾಲಿ ನೆನಪು ಮಾತ್ರ. ನಾವು ಸತ್ತ ಮೇಲೆ ಒಂದು 24 ಗಂಟೆ, ಒಂದು 2-3 ತಾಸಾದ್ರೂ ನಮ್ಮ ಬ್ರೈನು ನೆನಪಿಸ್ತಿರ್ತದಂತೆ. ನಾವು ಹುಟ್ಟಿದಾಗಿಂದ ಹಿಡಿದು ಸಾಯೋವರೆಗೂ ಏನೆಲ್ಲ ಅಂತ ನೆನೆಸ್ತಿರ್ತದಂತೆ. ನಾವೇನು ಓದ್ಕೊಂಡೋಗಲ್ಲ, ನಮ್ಮ ಮೆಮೊರಿಯಬಲ್ಸ್ ಅಷ್ಟೇ. ಇರೋ ತನಕ ತಿನ್ನಬೇಕು, ಮಜಾ ಮಾಡಬೇಕು, ಖುಷಿಯಾಗಿರ್ಬೇಕು ಅನ್ನೋದೇ ಗಾಯ್ಸ್. ಸೊ ನಾನು ನೆಕ್ಸ್ಟ್ ಮಾರ್ನಿಂಗು ಸ್ಕೂಲಿತ್ತು, ಹಾಗಾಗಿ ಸ್ಕೂಲಿಗೆ ಹೋಗ್ಬಿತ್ತು ಗಾಯ್ಸ್. ಫಂಕ್ಷನಿಗೆ ಇರೋಕ್ಕೆ ಅಟೆಂಡ್ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ಅಜ್ಜಿ ತೀರ್ಕೊಂಡ ರಜೆ ಹಾಕಿದ್ದೆ. ಆಗ ನೆಕ್ಸ್ಟ್ ರಜೆ ಕೊಡಲ್ಲ ಅಂದ್ಕೊಂಡು ಹೋಗಿದ್ದೆ, ಸಂಜೆ ಬರೋಣ ಅಂತ ಹೋಗಿದ್ದೆ ಗಾಯ್ಸ್. ಇವರು ಹೋಗ್ಬೇಕಾಗಿತ್ತು. ಸೊ ಹಾಗಾಗಿ ನಮ್ಮ ಆಂಟಿಯವರು, ನಮ್ಮ ಆಂಟಿ ಮಕ್ಕಳು, ನಮ್ಮ ಮಾಮನ ಮಕ್ಕಳು ಅವರೇ ಹೋಗಿದ್ರು ಗಾಯ್ಸ್. ಸೊ ಫಸ್ಟು ಬಾವಿಗೆ ಇದ್ರಲ್ಲಿ ಹೆಂಗಪ್ಪ ನಮ್ಮನೆಲ್ಲರಿ ನಿಯಮ ತಿಥಿ ಮಾಡೋದಂದರೆ, ಇವನ್ಕ ದುಡ್ಡು ಕೊಡೋ ನನ್ನ ಮಕ್ಕಳವ್ರೆ, ಅವ್ರ ಹೆಂಡ್ರು ಮಕ್ಕಳು ತಣ್ಣಗ ಇರಲಿ, ನಮ್ಮ ಹೊಟ್ಟೆ ಎಷ್ಟು ಉರಿಸ್ತಾವ್ರೋ ಆ ಭಗವತ್ನ ನೋಡಿದ್ದು. ಸೊ ಚಿಂಟಾರಿ ಪುಂಟಾರೀಸ್ ಎಲ್ಲ ಬಂದಿದ್ದರು. ಇದು ಬೇವಿನಹಳ್ಳಿ ಆಂಜನೇಯ ಸ್ವಾಮಿ. ಸೊ ಇಲ್ಲೇ ನಿಯರ್ ಇದೆ ಬಾವಿ ಗಾಯ್ಸ್. ಏನಪ್ಪ ಅಂದರೆ, ಈ ಬಾವಿ ವಿಶೇಷತೆ ತುಂಬಾ ಇದೆ ಗಾಯ್ಸ್. ನಮ್ಮ ಅಜ್ಜಿ ಅದಕ್ಕೆ ಹೇಳೋದು, ಹಿರಿಯರ ಮನೇಲಿ ಒಬ್ರು ಇರಬೇಕು ಅನ್ನೋದು. ಯಾಕಂದರೆ ಪುರಾಣ ಕಥೆಗಳೆಲ್ಲ ಹೇಳ್ತಾ ಹೋಗ್ತಾರಲ್ಲ, ಅದೊಂಥರ ಮೈ ಜುಮ್ ಅನಿಸುತ್ತೆ, ಅಷ್ಟು ಚೆನ್ನಾಗಿ ಹೇಳ್ತಾರೆ. ನಮ್ಮ ಅಜ್ಜಿ ಕೂಡ ತುಂಬಾ ಚೆನ್ನಾಗಿ ಹೇಳೋರು. ಸೊ ಇದು ಬಾವಿ ಇದೆಲ್ಲ ತುಂಬ ಸ್ಪೆಷಲ್ ಆಗಿರುವಂಥ ಬಾವಿ ಗಾಯ್ಸ್. ಇದು ಬೇನಹಳ್ಳಿಲಿ ಎಂಥ ಬರಗಾಲದಲ್ಲಿ ಅಂತ ನಮ್ಮ ಕೊಕ್ನೂರು ಆಂಜನೇಯ ಸ್ವಾಮಿ ಬಾವಿನೇ ಸ್ವಲ್ಪ ನೀರು ಕಡಿಮೆ ಆಗಿ ಅರ್ಧಕ್ಕೆ ಬಂದಿದ್ದು. ಬಟ್ ಇಲ್ಲಿ ಎಂಥ ಬರಗಾಲ ಆದರೂ ನೀರು ಕಡಿಮೆ ಆಗಲ್ಲ ಗೈಸ್. ಯಾರೆಲ್ಲ ನನ್ನ ವ್ಲಾಗ್ ನೋಡ್ತಿದ್ದಾರೋ, ಇದು ಬೇವಿನಹಳ್ಳಿ, ಹರಿಹರ ತಾಲೂಕು, ದಾವಣಗೆರೆ ಡಿಸ್ಟಿಕ್ಕು, ಹಳಿಯಾಳ ನಿಯರೇ ಬರುತ್ತೆ ಬೇವಿನಹಳ್ಳಿ ಅಂತ. ಇಲ್ಲಿ ತುಂಬಾ ಹಿಸ್ಟಾರಿಕಲ್ ಪ್ಲೇಸಸ್ಸು ಇದೆ. ಬೇವಿನಹಳ್ಳಿ ಗುಡ್ಡ ಇದೆ, ಅದನ್ನು ಕೂಡ ತುಂಬ ಚೆನ್ನಾಗಿದೆ. ಅಲ್ಲಿ ರಾಮ ಬಿಟ್ಟ ಬಾಣ ಇದೆ, ಅಲ್ಲಿಂದ ಬಿಟ್ಟ ಬಾಣ ನೀರು, ಅದ್ರ ವಿಶೇಷತೆ ತುಂಬಾ ಇದೆ. ಅದ್ರ ನೀರು ಸುರಂಗ ಮಾರ್ಗದಿಂದ ಬಂದು ಈ ಬಾವಿಲಿ ತಲುಪುತ್ತೆ ಗೈಸ್. ಇಲ್ಲಿ ಇನ್ನೊಂದು ಏನಪ್ಪ ವಿಶೇಷತೆ ಅಂದರೆ, ಇಲ್ಲಿ ಬೆಳಗಿನ ಜಾವ ಗಗನ ಸಖಿಯರು ಮೀನ್ಸ್ ದೈವ ಕನ್ಯೆಗಳು, ದೇವತೆಗಳು ಇರ್ತಾರಲ್ಲ, ಅವರು ಸ್ನಾನ ಮಾಡ್ತಾರಂತೆ. ಅದು ನಮಗೆ ಯಾರ ಕಣ್ಣಿಗೂ ಕಂಡಿಲ್ಲ, ಅಂಥ ಪವಿತ್ರವಾದ ಬಾವಿ ಇದು. ಅಲ್ಲಿಂದ ನೀರು ತುಂಬ್ಕೊಳಕ್ಕೆ ಬರ್ತಾರೆ ಬಿಂದಿಗೆಯಲ್ಲಿ. ನಮ್ಮ ಯಾರೇ ಆಗಲಿ ಬಿಂದಿಗೆಯಲ್ಲಿ ತುಂಬ್ತಾರೆ. ಇನ್ನೊಂದು ಏನಪ್ಪ ಅಂತಂದರೆ, ಬಿಂದಿಗೆ ತುಂಬಿದಾಗ ಅದನ್ನು ನೆಕ್ಸ್ಟ್ ನಾನು ವಿಡಿಯೋದಲ್ಲಿ ಹೇಳ್ತೀನಿ ಗಾಯ್ಸ್. ನಮ್ಮ ಮಾಮನ ಮಕ್ಕಳು, ನಮ್ಮ ಚಿಕ್ಕಿಯವ್ರು ಎಲ್ಲರೂ ಬಂದರು ಗಾಯ್ಸ್. ಸೊ ಬಂದ ಮೇಲೆ ಪೂಜೆ ಮಾಡ್ತಾರೆ ಗಂಗಾಮಾತೆಗೆ. ಪೂಜೆ ಮಾಡಿಬಿಟ್ಟು ಅಲ್ಲಿಂದ ನೀರನ್ನ ತುಂಬ್ಕೊಂಡು, ಗಂಗಾಮಾತೆ ಪೂಜೆ ಮಾಡಿಬಿಟ್ಟು ನೀರನ್ನ ತುಂಬ್ಕೊಳ್ತಾರೆ ಗಾಯ್ಸ್. No way. ಚಾನ್ಸೇ ಇಲ್ಲ. ನೋ ವೇ. ಬರೀ ಊಟ
ನಿಮ್ಗೆ ಯಾಕೆ ಬೇಕದು ತಿಕ್ಕ ಮುಚ್ಕೊಂಡು ಹೋಗಲ್ಲ ಒಳ್ಳೆ ಕಥೆ. ಕೊಡ್ತಾ ಇದ್ಲಲ್ಲಿ ಬಾವಿಗೆ ಹೋಗ್ಬಾರ್ದು ಇಳಿಬಾರ್ದು ಅಂತ ನಮ್ಮ ಮಾಮನ ಮಗಳು. ಸೊ ಹಾಗಾಗಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಮೇಲೆ ನೋಡಿ ಗೈಸ್, ಅದು ಬಾವಿಲಿ ನೀರು ಎಷ್ಟು ಫುಲ್ ಇದೆ ಅಂದರೆ, ಎಷ್ಟು ಅಂದರೆ ಒಂದು ಇಂಚು ಕೂಡ ಖಾಲಿಯಾಗಿರಲ್ಲ, ಅಷ್ಟು ಪವಿತ್ರವಾದದ್ದು ಇಲ್ಲಿ ನೀರು. ಮಾತ್ರ ಗಂಗಾಮಾತೆ ಇದ್ದಾಳಲ್ಲ, ಅಲ್ಲ ಎಲ್ಲ ಕಡೆಗೂ ಪವಿತ್ರನೇ, ಬಟ್ ಇಲ್ಲಿ ಏನೋ ಒಂದು ಹಿಸ್ಟಾರಿಕಲ್ ಒಂದು ಜಾದು ಥರನೇ ಇದೆ ಗಾಯ್ಸ್. ಬಾವಿ ಮಾತ್ರ ಒಂಥರ ಪಾಸಿಟಿವ್ ವೈಬ್ಸ್ ಕೊಡುತ್ತೆ. ಇದು ತುಂಬಾ ಚೆನ್ನಾಗಿದೆ ಗಾಯ್ಸ್, ತುಂಬಾ ಚೆನ್ನಾಗಿತ್ತು ಇದು ಬಾವಿ. ಮೀನುಗಳು ನೋಡ್ರಿ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದೆ ಅಲ್ವಾ. ಅವು ಒಂಥರ ಜೀವಿಗಳು, ಅವಕ್ಕೂ ಊಟ ಬೇಕಲ್ವಾ. ಪ್ರಕೃತಿ ಎಷ್ಟು ವಿಸ್ಮಯ ನೋಡಿ. ಭಗವಂತ ಯಾರನ್ನು ಹೆಂಗೆ ಇಟ್ಟಿರ್ತಾನೋ ಏನೋ, ಒಂದು ಮೀನಿನ ರೂಪ ಆಗಿರ್ಬೋದು, ನಾವು ಸತ್ತ ಮೇಲೆ ಯಾವ್ಯಾವ ರೂಪಕ್ಕಂತ ಮತ್ತೆ ರಿಟರ್ನ್ ಕಳಿಸ್ತಾನಂತೆ ಭಗವಂತ ಅಂತ ಹೇಳ್ತಿದ್ರು ಆವಾಗಿಂದ ಇದರಲ್ಲೆಲ್ಲ. ಸೊ ನಮ್ಮ ಆಂಟಿ ಪೂಜೆ ಮಾಡ್ತಾಯಿದ್ರು, ನಮ್ಮ ಪೂಜಕ್ಕೆ ಅವರೆಲ್ಲ ಕೊಡ್ತಾಯಿದ್ರು ಪೂಜೆ ಸಾಮಾನೆ ಎಲ್ಲ, ಎಡೆಯವನ್ನೆಲ್ಲ ಮಾಡ್ಕೊಂಬಂದಿದ್ರು ಗಾಯ್ಸ್. ದೇವಿ ಇದೆ ನೋಡಿ ಗಾಯ್ಸ್. ಇಲ್ಲಿ ವಿಗ್ರಹ ಇದ್ದಿಲ್ಲ ಮುಂಚೆ, ಮೊನ್ನೆ ಚೆನ್ನಾಗಿ ಅದ್ದೂರಿಯಾಗಿ ವಿಜೃಂಭಣೆಯಾಗಿ ಇಲ್ಲೊಂದು ಇದು ಗುಡಿ ಇದನ್ನು ಕಟ್ಟಿಸಿ ವಿಗ್ರಹ ಇಟ್ಟು ತುಂಬಾ ಚೆನ್ನಾಗಿ ಮಾಡಿದರು. 2 ದಿವಸ ಪೂಜೆನ ತುಂಬಾ ಚೆನ್ನಾಗಿತ್ತು ಬೇವಿನಹಳ್ಳಿಲಿ. ಭಾಳ ಚೆನ್ನಾಗಿಯೇ ಕಟ್ಟಿಸಿದ್ದಾರೆ ಗಾಯ್ಸ್. ಮುಂಚೆ ಅಷ್ಟು ಇದ್ದಿಲ್ಲ, ಬರೀ 1-2 ಇದ್ದು ಅಷ್ಟೇ. ನಮ್ಮದ್ರಲ್ಲಿ ನಿಯಮ ಅದೇ, ದಿಂಬಿಗೆ ತಗೊಂಬಂದು ಪೂಜೆ, ಗಂಗಾಮಾತೆ ಪೂಜೆ ಮಾಡಿ ಎಡೆ ಎಲ್ಲ ಸಡಿಸಿ ದಿಂಬಿಗೆ ತುಂಬಿಕೊಂಡು ಬರ್ತಾರೆ ಗಾಯ್ಸ್. ದಿಂಬಿಗೆ ತುಂಬಿದಾಗ ಒಜ್ಜಿ ಹಗುರ ಅಂತ ಬರುತ್ತೆ, ಅದು ನಾನು ಹೇಳ್ತೀನಿ ನೋಡಿ ನೆಕ್ಸ್ಟ್ ವಿಡಿಯೋದಲ್ಲಿ. ನಮ್ಮದ್ರಲ್ಲಿ ಹೋಳ್ಗೆ ಸಿಹಿ ಅಡುಗೆ ಮಾಡ್ತೀವಿ, ಒಬ್ಬೊಬ್ಬರು ತಿನ್ನುಂಡವರೆಲ್ಲ ಖಾರ ಅಡುಗೆ ಆ ಥರನೆಲ್ಲ ಮಾಡ್ತಾರೆ, ಬಟ್ ನಾವು ಮಾತ್ರ ಪ್ಯೂರ್ ವೆಜ್. ನೋಡ್ಕೊಂಬಂದ್ರಲ್ಲ ಗೈಸ್, ಪೂಜೆ ಎಲ್ಲ ಮುಗಿಸ್ಕೊಂಡು ದಿಂಬಿಗೆನ ಕೊಡನ ಓರ್ತಾರೆ ಗೈಸ್. ಇನ್ನೊಂದೇನಪ್ಪ ಅಂತಂದರೆ, ಕೊಡ ಓರ್ಬೇಕಾದ್ರೆ ಹಗುರವಾಗಿ ಬಂತು ಅಂತ ಅಂದರೆ ಅವ್ರ ಆತ್ಮಕ್ಕೆ ತೃಪ್ತಿ ಸಿಕ್ಕಿದೆ ಅಂತ ಹೇಳ್ತಿದ್ರು ನಮ್ಮ ಅಜ್ಜಿ. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ, ಆ ಕೊಡ ಭಾರವಾಗಿತ್ತು ಅಂತ ಅಂದರೆ ಅವರಿಗೆ ಓದ್ಕೊಳಕ್ಕಾಗಲ್ಲ, ಸುಸ್ತಾಗ್ತಾಯಿತ್ತು, ಏನೋ ಒಂಥರ ಭಾರವಾಗಿ ಬಂತಂದರೆ ಅವ್ರ ಆತ್ಮಕ್ಕೆ ತೃಪ್ತಿ ಸಿಕ್ಕಿಲ್ಲ ಅಂತ ಹೇಳ್ತಾರೆ. ಆದರೆ ನಮ್ಮ ಅಜ್ಜಿದು ಹಂಗೆ ಅನಿಸ್ಲಿಲ್ಲ, ಹಗುರವಾಗೇ ಬಂತಂತೆ. ನಮ್ಮ ಚಿಕ್ಕಿ ಅಂದರು ಹಗುರವಾಗೇ ಬಂತು, ಭಾಳ ಚೆನ್ನಾಗಿ ಬಂತು, ಅವ್ರ ಆತ್ಮಕ್ಕೆ ತೃಪ್ತಿ ಸಿಕ್ಕಿದೆ ಅಂತಲೇ ಅರ್ಥ ಗಾಯ್ಸ್. ಯಾಕೆ ಹೇಳ್ರಿ, ಮೊದಲೇ ನಮ್ಮ ಅಜ್ಜಿ ಸತ್ತಿದ್ದೆ ಶಿವರಾತ್ರಿ ಹಿಂದೆನೇ, ಶಿವರಾತ್ರಿ ಇನ್ನೊಂದು 3 ದಿನ ಇದ್ದಂಗೆ ಸತ್ತಿದ್ರು. ಸೀದಾ ಸ್ವರ್ಗಕ್ಕೆ ಹೋಗಿದ್ದಾರೆ ಗಾಯ್ಸ್. ಆಮೇಲೆ ಸತ್ತಾದಮೇಲೆ ಅವ್ರು ಯಾವ ಸತ್ತಿರ್ತಾರಲ್ಲ ಆ ಜಾಗದಲ್ಲಿ ಬೂದಿ ಮತ್ತು ಹಿಟ್ಟನ್ನ ಹಾಕಿ ದೀಪ ಹಚ್ಚಿರ್ತಾರಲ್ಲ, ಸತ್ತ ಮೇಲೆ ಆ ದೀಪ ಮತ್ತು ಒಂದು ದಿಂಬಿಗೆ ನೀರು ಇಡ್ತಾರೆ. ಯಾಕೆಂದರೆ ಆತ್ಮ ದೀಪದ ಮೂಲಕ ಬಂದು ಸ್ವಲ್ಪ ನೀರು ಕುಡಿದು ಏನಾದರೂ ಹೆಜ್ಜೆ ಮೂಡುತ್ತಾ ಇರತ್ತೆ ಅಂತ ಹೇಳ್ತಾರೆ ಗಾಯ್ಸ್. ನಮ್ಮ ಅಜ್ಜಿದು ಹೆಜ್ಜೆನೂ ಮೂಡಿಲ್ಲ, ನೀರು ಕುಡ್ದಿಲ್ಲ, ಯಾಕೆಂದರೆ ಬಂದಿದ್ದಿಲ್ಲ ಗಾಯ್ಸ್. ನಾವು ಸ್ವಾಮೀಜಿ ಕೇಳಿದಾಗ ಇಲ್ಲ, ಡೈರೆಕ್ಟ್ ಅವರು ಶಿವನ ಪದಕ್ಕೆ ಹೋಗಿರೋದು, ಸ್ವರ್ಗಕ್ಕೆ ಹೋಗಿರೋದು ಅಂತ ಹೇಳಿದರು ಗೈಸ್. ನಮ್ಮ ಪಪ್ಪಂದು ಹಸುದು ಹೆಜ್ಜೆ ಮೂಡಿತ್ತು ಗೈಸ್, ಬಟ್ ನೀರು ಕುಡಿದಿದ್ದಿಲ್ಲ. ನೀರು ಕುಡಿದ್ರೆ ಅದು ಅವರಿಗೆ ಆಸೆ ಇದೆ ಅಂತ ಅನಿಸುತ್ತೆ ಅಂತೆ. ಅವ್ರು ನೀರು ಕುಡ್ದಿಲ್ಲ, ಅವರಿಗೆ ಮನುಷ್ಯನ ಜನ್ಮಕ್ಕೆ ಒಟ್ಟು ಅವ್ರಿಗೆ ಇಷ್ಟನೇ ಇರಲ್ಲ ಅಂತ ನಮ್ಮ ಅಜ್ಜಿ ಹೇಳ್ತಿದ್ರು ಗೈಸ್. ಸೊ ಬನ್ನಿ, ಕಮ್ಮಿಂಗ್ ಟು ದ ಪಾಯಿಂಟ್. ಇವಾಗ ಅಲ್ಲಿಗೆ ಬಾರಿಸ್ಕೊಂತ ಅದೊಂದು ದಿಂಬಿಗೆನ ತೊಗೊಂಬರ್ತಾರೆ ಗೈಸ್. ತೊಗೊಂಬಂದು ಏನು ಮಾಡ್ತಾರೆ ಅಂತಂದರೆ, ಅದನ್ನು ಡೆಕೋರೇಷನ್ ಒಂದು ಮಣೆ ಮೇಲೆ ಒಂದು ದಿಂಬಿಗೆ ಇದನ್ನು ಹಾಸಿಬಿಟ್ಟು ಅದ್ರ ಮೇಲೆ ಇಡ್ತಾರೆ ಗಾಯ್ಸ್. ಇಟ್ಟ ತಕ್ಷಣ ನೆಕ್ಸ್ಟ್ ಸ್ವಾಮೀಜಿ ಬಂದುಬಿಟ್ಟು ಪ್ರೋಕ್ಷಣೆ ಮಾಡಿ ಮನೆಗೆಲ್ಲ ಸಿಮಿಸ್ತಾರೆ. ಏನೋ ಏನ್ ಸ್ಮಾರ್ಟ್ ಆಗಿದೆಯಲ್ಲಿ, ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ ಲೇ, ಇವ್ನ ಹೆಂಗ ನೋಡೋ ಹಂದಿನ ತಂದೂರ್ ಬಂಡ್ ನೋಡ್ಕೊಂಬಂದ್ರಲ್ಲ ಗೈಸ್, ಅವನು ನಮ್ಮ ಮನೆಯ ಪುಟಾಣಿ ದೋಕ್ಷಿತ್ ಗೌಡ. ನೆಕ್ಸ್ಟು ಮನೆಗೆ ಇಲ್ಲೆಲ್ಲ ಡೆಕೋರೇಷನ್ ಮಾಡಿದ್ರು, ರಂಗೋಲಿ ಹಾಕಿದ್ರು. ಬನ್ನಿ ಗೈಸ್, ಸ್ಟೇಜ್ ಯಾವ ರೀತಿ ಮಾಡಿದ್ದಾರೆ ಮಂಟಪನ ಅಂತ ನೋಡೋಣ. ಸೊ ಮಂಟಪ ಮಾತ್ರ ತುಂಬಾ ಚೆನ್ನಾಗಿ ಮಾಡಿದ್ರು ಗೈಸ್. ನಮ್ಮ ಅಮ್ಮನ ಮಗ ಮೊಮ್ಮಗ ಆಗಬೇಕು, ನಮ್ಮ ಅಜ್ಜಿಗೆ ನನಗೆ ಮಾಮನ ಮಗ ಆಗಬೇಕು. ಸೊ ತುಂಬಾ ಚೆನ್ನಾಗಿ ಮಾಡಿದ್ದ ಗೈಸ್. ಮಂಟಪ ಮಾತ್ರ ತುಂಬಾ ಸಿಂಪಲ್ಲಾಗಿತ್ತು, ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ಅಷ್ಟು ಚೆನ್ನಾಗಿ ಮಾಡಿದ್ದ ಮಂಟಪನ. ಸೊ ಪ್ರೋಕ್ಷಣೆ ಮಾಡಿದ ಮೇಲೆ ಪ್ರಸಾದ ಎಲ್ಲ ನೈವೇದ್ಯ ಮಾಡಿ ಜನರಿಗೂ ಕೂಡ ಕೊಟ್ಟು ಊಟ ಮಾಡಿದ ಮೇಲೆ ಸಂಜೆ ಏನಾಗುತ್ತೆ ಅಂತಂದರೆ, ಅದನ್ನು ಅದನ್ನು ಜಾಗ ಚೇಂಜ್ ಮಾಡಬೇಕಿಲ್ಲ, ಬೆಳಗಿನ ಜಾವ ಎದ್ದು ಸಡಿಸಬೇಕು ಅಂತ ಹೇಳ್ತಾರೆ. ಸೊ ಆವಾಗ ಜಾಗ ಚೇಂಜ್ ಮಾಡಬೇಕಿತ್ತಲ್ಲ, ಚೇಂಜ್ ಮಾಡೋಕ್ಕೆ ಅಂತ ಹೊಂಟಾಗ ಇನ್ನೂ ಬೇಡ್ಕೋಬೇಕಂತೆ ಗಾಯ್ಸ್. ಅದು ದಿಂಬಿಗೆ ಬೇಡ್ಕೊಂಡಾಗ ಅದು ಒಜ್ಜಿ ಬಂದರೆ, ನಾವು ಏನು ಅಂದ್ಕೊಂಡಿರ್ತೇವೆ ಒಜ್ಜಿ ಬಾ ಅಂತ ಅಂದರೆ ಒಜ್ಜಿ ಬರುತ್ತೆ, ಹಗುರು ಬಾ ಅಂದರೆ ಹಗುರು ಬರ್ತದಂತೆ, ಅದು ಸಕ್ಸಸ್ ಆಗುತ್ತೆ ಅಂತ ಅಂದರು. ಅದಕ್ಕೆ ನಮ್ಮ ಚಿಕ್ಕಿ, ನಮ್ಮ 3ನೇ ಚಿಕ್ಕಿ, ನಾವೆಲ್ಲರೂ ಕೇಳ್ಕೊಂಡ್ವಿ ಗಾಯ್ಸ್ ನಮ್ಮ ಅಜ್ಜಿ ಹತ್ರ. ನಮಗೇನು ಇಷ್ಟ ಕೇಳ್ಕೊಂಡು ಅದನ್ನು ಬೆಳಗ್ಗೆ ಸಡಿಸಿ ಎಲ್ಲದನ್ನೂ ತೆಗೆದ್ರು ಗಾಯ್ಸ್. ಇಷ್ಟು ಹೇಳ್ತಾ ಯಾರೆಲ್ಲ ನನ್ನ ಲಾಗ್ ನೋಡ್ತಿದ್ದಾರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್, ಥ್ಯಾಂಕ್ ಯು.